ಎಂಟ್ರೆನ್ಸ್ ಬರ್ತಿದ್ದಂಗೆ ಫಸ್ಟ್ ಈ ಕೊಳದಲ್ಲಿ ನೆಯಿಂದ ಸ್ನಾನ ಮಾಡೋಕ್ಕೆ ಬಂದಿದ್ದರೆ ಆಗ ನಂತರ ಇಲ್ಲಿ ತಲೆಮಾಲೆ ಮಾತ್ರ ನೀರನ್ನು ಸಿಂಪಡಿಸಿಕೊಂಡು ದೇವರ ಎಂಟ್ರೆನ್ಸಿಂದ ಒಳಗಡೆ ಹೋಗಿ ನಮಸ್ಕಾರವನ್ನು ಮಾಡಿಕೊಂಡು ಮಂಗಳಾರತಿ ಮಾಡಿಸ್ಕೊಂಡು ಬರಬೇಕು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ತ್ರಿಶಾಖೈಃ ಬಿಲ್ವಪತ್ರೈಶ್ಚ ಅಚ್ಛಿದ್ರೈಃ ಕೋಮಲೈಃ ಶುಭೈಃ ತವ ಪೂಜಾಂ ಕರಿಷ್ಯಾಮಿ ಏಕಬಿಲ್ವಂ ಶಿವಾರ್ಪಣಂ ಕೋಟಿಕನ್ಯಾ ಮಹಾದಾನಂ ತಿಲಪರ್ವತಕೋಟಯಃ ಕಾಂಚನಂ ಕ್ಷೀಲದಾನೇನ ಏಕಬಿಲ್ವಂ ಶಿವಾರ್ಪಣಂ ಕಾಶೀಕ್ಷೇತ್ರ ನಿವಾಸಂ ಚ ಕಾಲಭೈರವದರ್ಶನಂ ಪ್ರಯಾಗೆ ಮಾಧವಂ ದೃಷ್ಟ್ವಾ ಏಕಬಿಲ್ವಂ ಶಿವಾರ್ಪಣಂ ಹಿಂದುವಾರೇ ವ್ರತಂ ಸ್ಥಿತ್ವಾ. ಅಂದರೆ ಮೂಲತಃ ಸುಬ್ರಹ್ಮಣ್ಯ ಶಿವಸ್ವರೂಪಿ. ಮತ್ತಿ ಮರ, ಹಸುಗಳೆಲ್ಲ ಬಂದು ಹಾಲು ಕರೀತಾ ಇತ್ತು. ಇದೊಂದು ದೊಡ್ಡ ಕಾಡಿನ ಮಧ್ಯದಲ್ಲಿ ಹಸುಗಳೆಲ್ಲ ಬಂದು ಹಾಲು ಕರಿಬೇಕಾರೆ ಮತ್ತಿ ಮರ ಮತ್ತು ಹುತ್ತದೊಳಗಡೆಯಿಂದ ಸ್ವಾಮಿ ಲಿಂಗ ಹೊಡೆದ್ಬಿಟ್ಟಿರೋದು. ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಸ್ಕಿನ್ ಪ್ರಾಬ್ಲಮ್ಮು, ಚರ್ಮರೋಗ, ನಾಗರ್ಚಿಕ್ಕು, ಚರ್ಮರೋಗ ಯಾವುದೇ ಇದ್ರೂ ಇಲ್ಲಿ ನಿವಾರಣೆ ಆಗುತ್ತೆ. ಮತ್ತಿ ಮರ ಮತ್ತು ಹುತ್ತದೊಳಗಡೆಯಿಂದ ಸ್ವಾಮಿ ಲಿಂಗ ಹೊಡೆದ್ಬಿಟ್ಟಿರೋದು. ಮತ್ತು ಸ್ಕಿನ್ ಪ್ರಾಬ್ಲಮ್, ಸೋಲಿಸಿಸ್ ಅನ್ನೋದು, ಚರ್ಮರೋಗ, ಸರ್ಪುಣ್ಣು ಇವೆಲ್ಲ ಒಳ್ಳೆಯದಾಗುತ್ತೆ. ಎಲ್ಲ ಇಲ್ಲಿ ಸ್ನಾನ ಮಾಡಿ 3 ಸಾಲಿ 5 ಸಾಲಿ ಬಂದು ಸ್ನಾನ ಮಾಡಿ ತನಿಯರದು ಪೂಜೆ ಮಾಡಿಸಿ ಎಲ್ಲ ನೆಲೊಪ್ಪತ್ತು, ಕಲ್ಲೊಪ್ಪತ್ತು, ಬಾಳೆ ಎಲೆೊಪ್ಪತ್ತು ಅಂತ ಊಟ ಮಾಡಿ ಹೋಗ್ತಾರೆ. ಮತ್ತು ಚರ್ಮರೋಗಕ್ಕೆ ಹುತ್ತದ ಮಣ್ಣು, ಚಕ್ಕೆ ಪುಡಿ ತೊಗೊಂಡೋಗಿ ಕೊಬ್ಬರೆಣ್ಣೆಲಿ ಹಚ್ಚಿದ್ರೆ 21 ದಿನ ಎಲ್ಲ ಪರಿಹಾರ ಆಗುತ್ತೆ. ಭಾನುವಾರ ಗುರುವಾರ ವಿಶೇಷವಾಗಿ ಪೂಜೆ ಆಗುತ್ತೆ. ಪ್ರತಿನಿತ್ಯ ಪೂಜೆ ಉಂಟು. ಭಾನುವಾರ ಗುರುವಾರ ಬಂದು ಎಲ್ಲ ಸ್ನಾನ ಮಾಡಿ ತನಿಯರದು ಪೂಜೆ ಮಾಡಿಸಿ ಮತ್ತು ದಾಳೇಶ್ವರ ಸನ್ನಿಧಿಗೆ ಮೂಲತಃ ಸುಬ್ರಹ್ಮಣ್ಯ ಆದ್ದರಿಂದ ಭಾನುವಾರ ಗುರುವಾರ ವಿಶೇಷವಾಗಿ ಇದಾಗಿರೋದ್ರಿಂದ ಪದ್ಧತಿ ಆಗಿರೋದ್ರಿಂದ ಕ್ರಮವಾಗಿ ಬಂದ್ ಮಾಡ್ಕೊಂಡು ಒಳ್ಳೆಯದು. ಇದು ಚರ್ಮರೋಗಕ್ಕೆ ಇದು ಎಲ್ಲ ಮೂಲತಃ ಸುಬ್ರಹ್ಮಣ್ಯ ಆಗಿರೋದ್ರಿಂದ ಸೋಲಿಸಿಸ್ ಅನ್ನೋದು, ನಾಗರ್ಚಿಕ್ಕು, ಸರ್ಪುಣ್ಣು ಮತ್ತು ಕರಿ ನಾಗರು, ಬಿಳಿ ನಾಗರು ಅಂತ ಅನ್ನೋದಕ್ಕೆಲ್ಲ ಇವೆಲ್ಲ ಚರ್ಮರೋಗ, ಯಾವುದೇ ಚರ್ಮರೋಗ ಇದ್ದರೂ ಪರಿಹಾರ ಆಗುತ್ತೆ. ಅದು ಮೇದಿಗೆಲ್ಲ ತೊಗೊಂಡೋಗಿ ಹುತ್ತದ ಮಣ್ಣು, ಚಕ್ಕೆ ಪುಡಿ ತೊಗೊಂಡೋಗಿ ಕೊಬ್ಬರೆಣ್ಣೆಲಿ ಹಚ್ಚಿದ್ರೆ ಎಲ್ಲ ಪರಿಹಾರ ಆಗುತ್ತೆ. ಇಲ್ಲಿ ಅಡ್ರೆಸ್ ಹೇಳಿ. ಮಳವಳ್ಳಿ ತಾಲೂಕು ಹೇಳಿ. ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಮತ್ತು ಈ ದಾಳೇಶ್ವರ ಸ್ವಾಮಿ ದೇವಸ್ಥಾನ ಕಲಿವಿರ್ನಳ್ಳಿ ಅಷ್ಟೇ, ಸರಿನಾ? ಮತ್ತು ಈ ದಾಳೇಶ್ವರದ ಸ್ವಾಮಿದು ಹುತ್ತದ ಮಣ್ಣು, ಚಕ್ಕೆ ಪುಡಿನ ತೊಗೊಂಡೋಗಿ ಕೊಬ್ಬರೆಣ್ಣೆಲಿ ಹಚ್ಚಿದ್ರೆ ಎಲ್ಲ ಸ್ಕಿನ್ ಪ್ರಾಬ್ಲಮ್, ಸೋಲಿಸಿಸ್ ಅನ್ನೋದು, ಎಲ್ಲ ಚರ್ಮರೋಗ ಯಾವುದೇ ಇದ್ರೂ ನಿವಾರಣೆ ಆಗುತ್ತೆ. ಕ್ರಮವಾಗಿ ನಾನ್ ವೆಜ್ ಏನು ತಿಂದರೆ 21 ದಿನ ಕ್ರಮವಾಗಿ ಕೊಬ್ಬರೆಣ್ಣೆಲಿ ನೈಟ್ ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡಿ, ಕಡಲೆ ಹಚ್ಚಿ ಬಿಡಿ ವಾಶ್ ಮಾಡಿ ಬಿಸಿನೀರು ಸ್ನಾನ ಮಾಡಿದ್ರೆ ಪ್ರತಿಯೊಂದು ದಿನ ಒಳ್ಳೆಯದಾಗುತ್ತೆ. ತಣ್ಣೀರು ಸ್ನಾನ ಮಾಡಬಾರ್ದು, ಬಿಸಿನೀರು ಅದು. ಎಲ್ಲ ಚರ್ಮರೋಗ ಯಾವುದೇ ಇದ್ರೂ ಪರಿಹಾರ ಆಗುತ್ತೆ. ಅದು ಬಿಸಿನೀರು ಆದರೆ ಕ್ಲೀನಾಗಿ ವಾಸ ಆಗುತ್ತೆ, ಕ್ಲೀನಾಗಿ ಶುದ್ಧ ಆಗುತ್ತೆ, ಮತ್ತು ಜಿಡ್ನಂಶ ಎಲ್ಲ ಹೋಗುತ್ತೆ, ಕ್ಲೀನಾಗಿ ವಾಸಿಂಗ್. ಅದಕ್ಕೋಸ್ಕರ ಅಷ್ಟಕಮಿದಂ ಪುಣ್ಯಂ ಯಃ ಪಠೇತ್ ಶಿವಸನ್ನಿಧೌ ಶಿವಲೋಕಮವಾಪ್ನೋತಿ ಏಕಬಿಲ್ವಂ ಶಿವಾರ್ಪಣಂ. ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನವೀರೇ ಗಣೇಂದ್ರಮಾಲಂ ತನಂ ಸರ್ಪಜಾಲಂ ಮಹಾಕಾಲಕಾಲಂ ಗಣೇಶಾದಿಪಾಲಂ ಜಟಾಜೂತಗಂಗೋತ್ತರಂಗೈರ್ವಿಶಾಲಂ ಶಿವಂ ಶಂಕರಂ ಶಂಭುಮೀಶಾನವೀರೇ ಮುದಾಮಾಕರಂ ಮಂಡಲಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂ ತಂ ಅನಾದಿನ್ಯಪಾರಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನವೀರೇ
ಮಂಡ್ಯ ಜಿಲ್ಲೆ ಕಲ್ಬೀರ್ನಹಳ್ಳಿ, ಕಂದೇಗಾಲ, ಅಮೃತೇಶ್ವರನಹಳ್ಳಿ, ಮೊಳೆದೊಡ್ಡಿ 4 ಗ್ರಾಮಗಳ ಮಧ್ಯೆ ನೆಲೆಸಿರ್ತಕ್ಕಂಥ ಶ್ರೀ ಮತ್ತಿತಾಳೇಶ್ವರ ಸ್ವಾಮಿ. ಹಾಂ ಅಂದರೆ ಉದ್ಭವ ಮೂರ್ತಿ. ಹಾಂ ಹಾಂ ಇಲ್ಲಿ ಏನಪ್ಪ ಅಂದರೆ ಇದನ್ನ ಪುರಾಣ ಕಾಲದಿಂದಲೂ ಹಾಂ ಇಲ್ಲಿ ಒಂದು ಪದ್ಧತಿ ಏನು, ಹ್ಞೂ ನಾಗರಾಗೋದು ಮಕ್ಕಳಿಗೆ ಹಾಂ ಹಾಂ ನಾಗರಾಗೋದು, ಹ್ಞೂ ಆ ನಾಗರಾದವ್ರು ಬಂದು ಇಲ್ಲಿ ರಜಾ ಹೊಡೋದು, ಹ್ಞೂ ಉತ್ತದ ಪರ್ಸದ ಸವರೋದು, ಹ್ಞೂ ಅವ್ರಿಗೆ ಒಂದು 3 ದಿವಸ ಒಂದು ವಾರ ಮಾಡಿದ್ರೆ ಸಾಕು, ಹ್ಞೂ ಎಲ್ಲ ಕಂಪ್ಲೀಟು ಹ್ಞೂ ಪಾಸೆ ಆಗೋದು. ಹಾಂ ಭವರೋಗ ತಜ್ಞ ಇವ, ಹಾಂ ಭವರೋಗ ತಜ್ಞ ಹಾಂ ಅಂತೇಳಿ ನೆಲಪತ್ಬಿಡೋದು, ಹಾಂ ಇಲ್ಲಿ ಮಾಡಿ ಉಣ್ಣೋದು, ಹಾಂ ಗುರುವಾರ ಭಾನುವಾರ ಹಾಂ ಇವನ ಸೇವೆ ಹಾಂ ಹಾಂ 2 ವಾರದಲ್ಲಿ ಬಂದು ನೆಲಪತ್ ಮಾಡಿ ಊಟ ಮಾಡಿ ಹಾಂ ಹೋದ್ರೆ ಹಾಂ ಅವ್ರು ಏನು ಅನ್ಕೊಂಡಿರ್ತಾರೆ ಅನಿಸಿಕೆ ಎಲ್ಲ ಹಾಂ ಗುಣವಾಗುತ್ತೆ. ಹಾಂ ಮತ್ತು ಭಾಳ ನೆಮ್ಮದಿಸ್ತು ಹಾಂ ಇವನು. ಇದು ಎಲ್ಲ ರೋಗಗಳ ತಜ್ಞ ವಾಸ ಮಾಡವ್ರೆ. ಹಿಂದಿಂದ ನಡ್ತಿಯಾಗಂದ್ರೆ ಬಂದ ಪದ್ಧತಿ ಇವನು ನೆಮ್ಕೊಂಡು ಉಳಿಸ್ಕೊಂಡು ಹಾಂ ಈಗ ಹೋಗ್ತಾವ್ರೆ. ಹಾಂ ಅವ್ರು ಏನು ಅನ್ಕೊಂಡಿರ್ತಾರೆ ಅವ್ರ ಅನಿಸಿಕೆ ಎಲ್ಲ ಪಾಸಾಗೈತೆ. ಹಾಂ ಹಾಂ ಬಸಪ್ಪನೂ ಅಷ್ಟೇ, ಹಾಂ ಇವನು ಅವನ ಹಿಡಿದು ಹೇಳಿ ಹಾಂ ಒಳ್ಳೇದು ಮಾಡ್ತಾನೆ. ಹ್ಞೂ ಭಕ್ತಾದಿಗಳು ಬೇಕಾದಷ್ಟು ಬರ್ತಾರೆ. ಗುರು ಈಗ ದೊಡ್ಡ ತೇರಾಗುತ್ತೆ ಮಾರ್ಚಿನಲ್ಲಿ, ಹಾಂ ಇವಾಗ ನವೆಂಬರ್ ಕೊನೆಯಲ್ಲಿ ಚಿಕ್ಕ ತೇರಾಗುತ್ತೆ, 60 ತೇರು. ಹಾಂ ಈ ಗುರುವಾರ 17ನೇ ತಾರೀಕು ನಾಗರ ಪಂಚಮಿ ಐತೆ, ಹಾಂ ಅದ್ದೂರಿಯಾಗಿ ಸೇರ್ತಾರೆ ಜನ. ಹಾಂ ಗುರುವಾರ ಭಾನುವಾರ ಹ್ಞೂ ಈ ಥರ ನಡ್ಕೊಂಡು ಬಂದ್ರೆ ಹಿಂದಿನಿಂದ ಬಂದಿರತಕ್ಕಂಥ ಪದ್ಧತಿ. ಹ್ಞೂ ಈ ಇವನ ಭವರೋಗ ತಜ್ಞ ಅಂತೇಳಿ ಹಾಂ ಬೇಕಾದಷ್ಟು ಜನ ಪೂಜೆ ಮಾಡ್ಕೊಂಡು ಹಾಂ ಹೋಗ್ತಾ ಇದ್ದಾರೆ, ಹ್ಞೂ ನಡೀತಾರೆ. ಎಂಥ ರೋಗನಾಗರ ಆಗಿರಲಿ, ಹ್ಞೂ ಇದರಲ್ಲಿ ಈ ಮೈ ಮೇಲೆ ಬರ್ತಕ್ಕಂಥ ಇದು ಎಂಥ ರೋಗನರಾಗಿರಲಿ, ಅದು ಬಾಳೆಲೆ ಮೇಲೆ ಮನಗಿರಿಸಿರ್ತಕ್ಕಂಥ ಅವರು ಮನಗಿಸಿ ಪೂಜೆ ಮಾಡಿ ರಜಾ ಹೊಡೆದು ಹ್ಞೂ ಪ್ರಸಾದ ಮಾಡ್ಬೋದು, ವಾಸಿ ಆಗೋಗ್ರೆ. ಹಾಂ ಬಾಳೆಲೆ ಮೇಲೆ ಮನಗಿಸಿರ್ತಕ್ಕಂಥವ್ರು ಹಾಂ ಹಾಂ ಎದ್ದು ನಡೀಕಾಗದಂಥವ್ರೆಲ್ಲ ವಾಸಿ ಆಗೈತೆ. ಹಾಂ ಹಾಂ ಚರ್ಮ ರೋಗದಲ್ಲಿ ಮಾತ್ರ ರೋಗ ತಜ್ಞ ಇವ, ಅದರಲ್ಲೇ ಎರಡು ಮಾತಿಲ್ಲ. ಹ್ಞೂ ಎಲ್ಲರೂ ವಾಸಿ ಆಗೈತೆ, ಗುಣವಾಗೈತೆ, ಹ್ಞೂ ಭಾಳ ಅದ್ದೂರಿಯಾಗಿ ಹೋಗುತ್ತೆ. ಹ್ಞೂ ಒಳ್ಳೆ ಎರಡು ಮಾತಿಲ್ಲ, ವಿಚಾರ ಮಾಡಿ ಮತ್ತೆ ಗಂಗಾಧರ ಹರ ನಮಃ ಶಿವಾಯ. ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ. ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನ ೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಂತಕಾಯ ತ್ರಿಲಗ್ನಿಕಾಲಾಯ ಕಾಲಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಶ್ರೀಮನ್ಮಹಾದೇವಾಯ ನಮಃ. ಮತ್ತಿದಾಳೇಶ್ವರ ಸ್ವಾಮಿ ಕರ್ಪೂರಮೋ ನಿರವಯಂ ಸಮರ್ಪಯಾಮಿ. ಸರ್ಪದೋಷಪರಿಯೋರಂ ಸಂತಸ್ವಾಮಿ ವಿಷ್ಣುವೇವ ದೇಹೋ ಅನ್ಮದಾಯೋ. ಓಂ ಈಶಾನಂ ಸರ್ವವಿದ್ಯಾನಾಂ ಸರ್ವಸರ್ವದಾನಂ ಸರ್ಪದೋಷ ಪರಿಹಾರಂ ಸಂತಸ್ವಾಮಿ ವಿಷಯ ಅನ್ಮದಾಯೋ. ನೀಲಕಂಠಾಯ ವೃಷಭಧ್ವಜಾಯ ತಸ್ಮೈ ಶಿಖಾರಾಯ ನಮಃ ಶಿವಾಯ.
ಬೆರೆಸಿ ಗಾಯ ಮಚ್ಚೆ ಕಡ್ತ ನವೆ ಇದ್ದರೆ ಎರಡು ಬೆರೆಸಿ ಕೊಬ್ಬರಿ ಎಣ್ಣೆಲಿ ಹಚ್ಚಿದ್ರೆ ಯಾವ ಗಾಯ ಮಚ್ಚೆಗಳು ಹೋಗುತ್ತೆ. ಫಸ್ಟು ಕೊಳದಲ್ಲಿ ನೀರು ಹಾಕೊಂಡು ಪ್ರದಕ್ಷಿಣೆ ಹಾಕೊಂಡು ತನಿ ಹರಿದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಮಾಡಿ ಮತ್ತಿ ಮರದ ಹತ್ರ ಇಟ್ಬಿಟ್ಟು ನೀವು ಆ ಊಟ ಮಾಡ್ಕೊಂಡು ಬಾಳೆಯಲ್ಲಿ ಒಪ್ಪತ್ತು ಕಲ್ಲಪ್ಪತ್ತು ನೆಲಪ್ಪತ್ತು ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಯ್ತು. ಮತ್ತಿ ಚಕ್ಕೆ ಪುಡಿ ಉತ್ತದ ಮಣ್ಣು ಎರಡು ಬೆರೆಸಿ ಹಚ್ಚಿದ್ರೆ ಸೋರಿಯಾಸಿಸ್ ಅಲರ್ಜಿ ಗಾಯ ಮಚ್ಚೆಗಳು ಏನೇ ಇದ್ರೂ ಹೋಗುತ್ತೆ. ಮತ್ತಿ ತಾಳೇಶ್ವರ ದೇವಸ್ಥಾನಕ್ಕೆ ಬನ್ನಿ, ರೋಗ ನಿವಾರಣೆ ಮಾಡಿ. ಅಡ್ರೆಸ್ ತಂದೆಗಾಲ ಹೇಳಿ. ತಾಲೂಕು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಹಾಂ. ಮಳವಳ್ಳಿ ತಾಲೂಕು ತಂದೆಗಾಲ ಪೋಸ್ಟು ಮತ್ತಿ ತಾಳೇಶ್ವರ. 4 ಊರು ಮಧ್ಯ ಇದೆ ಇವರು ಇರೋದು. 4 ಊರು ಮಧ್ಯ ಇದೆ. 2 ಕಿಲೋಮೀಟ್ರ್ ದೂರ ಊರುಗಳು. ಅದನ್ನು ಕಾಡಲ್ಲೇ ಇರೋದು ಇದು ಪಕ್ಕ ಒಳದಾಗ. ಕಾಡು ಬಸವೇಶ್ವರ ಏನು ಹೆಸರು ಇದು? ಮತ್ತಿ ತಾಳೇಶ್ವರ. ಮತ್ತಿ ಮರದಲ್ಲಿ ದೇವರು ವಿಭವ ಅದರಿಂದ ಮತ್ತಿ ತಾಳೇಶ್ವರ ಅಂತ ಹೆಸರು. ಸರಿ ಪಕ್ಕ ಒಳದಾಗ. ಓಕೆ. ಸರ್ಕಾರ ಇಲ್ಲಿ ಎಷ್ಟು ಜನಕ್ಕೆ ಸೇವೆ ಅನುಕೂಲ ಆಗಿದೆ? ನಾವು 40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇರೋದು. ಹಾಂ. ಲಕ್ಷಾಂತರ ಜನ ಬರ್ತಾರೆ, ಭಾನುವಾರ ಗುರುವಾರ ಬರ್ತಾರೆ. ಹಾಂ ತುಂಬ ಒಳ್ಳೆಯದಾಗುತ್ತೆ. ಹಾಂ ನೀವು ನೋಡಿದ್ರೆ ಗೊತ್ತಾಗುತ್ತೆ ಬಂದು. ಹಾಂ ಸರಿನಾ? ಪಕ್ಕ ಒಳ್ಳೆಯದಾಗುತ್ತೆ. ಸರಿ. ಯಾವುದೇ ಗಾಯ ಮಚ್ಚೆಗಳು ಕಡ್ತಗಳು ಸೋರಿಯಾಸಿಸ್ ಅಲರ್ಜಿಗಳು ಯಾವುದೇ ಇದ್ರೂ ಹೋಗುತ್ತೆ. ಹೆಣ್ಮಕ್ಳಾದ್ರೆ ರಜಾ ಆದಾಗ ಹಚ್ಚಬಾರ್ದು. 5 ದಿನ ಸ್ನಾನ ಮಾಡ್ಕೊ ಹಚ್ಬೇಕು. 100 ರೂಪಾಯಿ ಮಾತ್ರ ತಗೊಳ್ತೀವಿ. ಇದೆರಡು ಬೆರೆಸ್ಬಿಟ್ಟು ಹಚ್ಬೇಕು. 100 ರೂಪಾಯಿ ಮಾತ್ರ ಇದು ತಗೊಳ್ಳೋದು. ಹಚ್ಚಿ ಹೋಗುತ್ತೆ. ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ರತ್ನಪಾದುಕಾ ಪ್ರಭಾಭಿರಾಮಪಾದಯುಗ್ಮಕಂ ನಿತ್ಯಮದ್ವಿತೀಯಮಿಷ್ಟದೈವತಂ ನಿರಂಜನಂ ಮೃತ್ಯುದರ್ಪನಾಶನಂ ಕರಾಳದಂಶ್ರಭೂಷಣಂ ನೆಕ್ಸ್ಟ್ ಇನ್ನೊಂದು ಕೊಳ ಇದೆ, ದೊಡ್ಡದು. ಎಷ್ಟು 100 ಜನ ಬೇಕಾದರೆ ಒಂದೇ ಸಾರಿ ಸ್ನಾನವನ್ನು ಮಾಡಬಹುದು. ಆ ಕೊಳದಲ್ಲಿ ಸ್ನಾನವನ್ನು ಮಾಡಿದರೆ ಚರ್ಮ ರೋಗದ್ದು ಎಲ್ಲ ಪರಿಹಾರವಾಗುತ್ತೆ ಅಂತ ಒಂದು ನಂಬಿಕೆ.